ಗೂಡಾಗಿರುವಂತಹ ಬಿಜೆಪಿಯಲ್ಲಿ ರೆಬೆಲ್ಸ್ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಮತ್ತೆ ತಮ್ಮ ದಾಳವನ್ನ ಉರುಳಿಸೋ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ನಿನ್ನೆ ಅಂತೂ ಒಂದು ವೇದಿಕೆ ಹಲವಾರು ಸಂದೇಶಗಳು ಸಿಕ್ಕ ಹಾಗೆ ಕಾಣಿಸ್ತಾ ಇತ್ತು. ಬಿಎಸ್ವೈ ವಿಜೇಂದ್ರ ವಿರುದ್ಧ ಲಿಂಗಾಯತ ಸಮರವನ್ನ ಮುಂದುವರಿಸ್ತಾ ಇದ್ದಾರೆ. ಲಿಂಗಾಯತ ನಾಯಕತ್ವಕ್ಕಾಗಿ ಹೋರಾಟವನ್ನ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ಪರಿಸ್ಥಿತಿಗೆ ತಂದು ತಳ್ಳಿದೆ. ತಿಂಗಳಾಂತ್ಯಕ್ಕೆ ಬೃಹತ್ ಲಿಂಗಾಯತ ರ್ಯಾಲಿಯನ್ನು ನಡೆಸೋದಕ್ಕೆ ಯತ್ನಾಳ್ ಟೀಮ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಮಧ್ಯೆ ಅರವಿಂದ ಲಿಂಬಾವಳಿಗೆ ಅಮಿತ್ ಶಾ ದೆಹಲಿಗೆ ಬನ್ನಿ ಅಂತ ಹೇಳಿ ಬುಲಾವನ್ನು ಕೊಟ್ಟಿದ್ದಾರೆ. ನಿನ್ನೆ ಒಂದು ಚೀಟಿನ್ ಕೊಟ್ಟರು ಅಮಿತ್ ಶಾ ಜೊತೆಗೆ. ಆ ವೇದಿಕೆ ಪಕ್ಕದಲ್ಲೇ ಒಂದು ಚೀಟಿನ್ ಹೋಗಿ ಚೀಟಿನಲ್ಲಿ ತಮ್ಮ ಕಂಪ್ಲೇಂಟ್ ಅನ್ನು ಬರೆದು ಕೊಟ್ಟಾಗ ಕಾಣಿಸ್ತಾ ಇದೆ. ನಿಮ್ಗೆ ವಿಜುವಲ್ಸ್ ನಾವು ತೋರಿಸ್ತಾ ಇದೀವಿ. ಈ ಚೀಟಿನ ಯಡಿಯೂರಪ್ಪ ಅವರು ಎದ್ದು ಭಾಷಣ ಮಾಡಕ್ ಹೋಗ್ತಾ ಇದ್ದ ಹಾಗೆನೇ ಕೊಟ್ಟರು. ಅದನ್ನ ಇಲ್ಲಿ ಯಾಕೆ ಕೊಟ್ಟರು ಅಂದರೆ ವೇದಿಕೆ ಇಳಿದ ಮೇಲೆ ನಮ್ಗೆ ಅವ್ರು ಸಿಗಲ್ಲ, ಸೊ ವೇದಿಕೆನಲ್ಲಿರ್ಬೇಕಾದ್ರೆ ಕೊಟ್ಬಿಡ್ಬೇಕು ಅಂತ ಅವರೊಂದು ಪಾನನ್ನು ಮೂವ್ ಮಾಡಿದ್ರು. ಈ ಚೀಟಿಯನ್ನು ಓದಿದಂತಹ ಅಮಿತ್ ಶಾ ಅವರು ಬನ್ನಿ ದೆಹಲಿಯಲ್ಲಿ ಮಾತಾಡೋಣ ಅಂತ ಹೇಳಿದಾರಂತೆ. ಅದರಲ್ಲಿ ಏನಿತ್ತು ಅನ್ನೋದು ಕುತೂಹಲದ ಕೇಂದ್ರ ಬಿಂದು ಆಗಿದೆ. ನೋಡಿ, ಅಲ್ಲಿ ಆ ಚೀಟಿನಲ್ಲಿ ಒಂದಷ್ಟು ವಿಚಾರಗಳನ್ನ, ಚಿಕ್ಕ ಚೀಟಿ ಬರೆದು ಅದನ್ನು ಅಮಿತ್ ಶಾ ಅವರಿಗೆ, ಯಡಿಯೂರಪ್ಪ ಅವ್ರು ಎದ್ದು ಹೋಗ್ತಿದ್ದಂಗೆ ಆ ಸೀಟ್ ಖಾಲಿ ಇರುತ್ತಲ್ವಾ, ಆ ಸೀಟಲ್ಲಿ ಬಂದು ಅರವಿಂದ್ ಲಿಂಬಾವಳಿಯವರು ಕೂತ್ಕೊಳ್ತಾರೆ. ಕೂತ್ಕೊಂಡಿದ್ದ ತಕ್ಷಣ ಆ ಚೀಟಿನ ಪಾಸ್ ಮಾಡ್ತಾರೆ. ಆ ಚೀಟಿನ ನೋಡಿದವರು ನೀವು ಬನ್ನಿ ದೆಹಲಿಗೆ ಅಂತ ಹೇಳ್ತಾರೆ. ಅಂಥ ವಿಚಾರ ಏನಿತ್ತು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮದ್ದರಿತಾರ, ಬೈತಾರ ನೋಡ್ತೀವಿ. ಕೇಂದ್ರ ವರ್ಸಸ್ ಯತ್ನಾಳ್ ರ್ಯಾಲಿ ಜಟಾಪಟಿ ಮುಂದುವರಿತಾ ಇದೆ. ರಾಜ್ಯ ಕೇಸರಿ ಮನೆಯಲ್ಲಿ ಲಿಂಗಾಯತ ಪ್ರತಿಷ್ಠೆಯ ಸಮರ ಜೋರಾಗ್ತಾ ಇದೆ. ರೇಣುಕಾಚಾರ್ಯ ತಂಡದಿಂದ ಮೇನಲ್ಲಿ ಲಿಂಗಾಯತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಮೇಗೂ ಮೊದಲೇ ಲಿಂಗಾಯತ ರ್ಯಾಲಿಯನ್ನು ನಡೆಸಲಿಕ್ಕೆ ಯತ್ನಾಳ್ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಇದೇ ತಿಂಗಳ 4ನೇ ವಾರದಲ್ಲಿ ಲಿಂಗಾಯತ ರ್ಯಾಲಿಗೆ ರೆಬೆಲ್ಸ್ ಪ್ಲಾನ್ ಮಾಡಿಕೊಂಡಿರುವಂತಹ ವಿಚಾರ ಗೊತ್ತಾಗ್ತಿದೆ. ದಾವಣಗೆರೆ ಅಥವಾ ಬೆಂಗಳೂರಿನಲ್ಲಿ ಲಿಂಗಾಯತ ರ್ಯಾಲಿಯನ್ನು ನಡೆಸಲಿಕ್ಕೆ ಎರಡೂ ಬಣದಿಂದಲೂ ಕೂಡ ಸಿದ್ಧತೆಯಾಗಿದೆ. ಬಟ್ ವರಿಷ್ಠರು ಅವಕಾಶ ಕೊಡ್ತಾರಾ ಪ್ರಶ್ನೆ. ಅದರ ಜೊತೆಗೆ ಇಬ್ಬರೂ ಕೂಡ ತಮ್ಮ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಆ ನಡುವೆ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ, ಯಾಕೆಂದ್ರೆ ಒಂದು ಕಡೆ ಲಿಂಬಾವಳಿ ಅವರನ್ನು ದೆಹಲಿಗೆ ಅಮಿತ್ ಶಾ ಅವರು ಕರೆದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಅಮಿತ್ ಶಾ ಎದುರು ಈಗ ಬಣರಾಜಕಾರಣದ ಚೆಂಡಿದ್ದಂತೆ ಕಾಣಿಸ್ತಾ ಇದೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ ಇತಿಶ್ರೀ ಹಾಡುವಂತಹ ಕೆಲಸ ಆಗುತ್ತಾ, ಅದುವೇ ಇದೇ ಕಚ್ಚಾಟ, ಇದೇ ರಂಪಾಟ ಮುಂದುವರಿಯುತ್ತಾ, ಹೇಗೆ ಅಂತ ಹೇಳಿ ರವೀಶ್? ಖಂಡಿತವಾಗಿ ಕೂಡ ಬಿಜೆಪಿಲಿ ಹೆಂಗಾಗಿದೆ ಅಂದರೆ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ರೀತಿಯಲ್ಲಿ ಜೋಕ್ ಆಗಿಬಿಟ್ಟಿದೆ. ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ದೇಶದಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು, ಜೊತೆಗೆ ಪಕ್ಷ ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ವೈಖರಿನೇ ಬೇರೆ. ಮತ್ತು ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಸಂಘಟನೆ ವಿಚಾರದಲ್ಲಿ ಬಿಜೆಪಿ ತಲೆ ಕೆಡಿಸ್ಕೊಳ್ಳದೆ ಇರ್ತಕ್ಕಂಥದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ. ಹಾಗಾಗಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕಾಗುತ್ತೆ, ಅದನ್ನು ಕೂಡ ಸೆಷನ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಾಗಾಗಿ ಅದು ಇನ್ನೂ 10-15 ದಿನಗಳ ಕಾಲ ಒಂಥರ ಪೋಸ್ಟ್ಪೋನ್ ಆಗಿರ್ತಕ್ಕಂಥದ್ದು. ಈ ನಡುವೆ ಎಲ್ಲ ಒಂದು ಕಡೆ ವಿಜೇಂದ್ರ ಅವರನ್ನು ಮತ್ತೆ ಕೂರಿಸಿದಂಥ ಸಂದರ್ಭದಲ್ಲಿ ಅದು ನಮಗೆ ಹಿನ್ನಡೆ, ಬಹುದೊಡ್ಡ ಹಿನ್ನಡೆ ಅಂತಲೂ ಕೂಡ ಅವರ ವಿರೋಧಿ ಟೀಮ್ ಏನಿದೆ ಬೇರೆ ಬೇರೆ ರೀತಿಯ ರಣತಂತ್ರಗಳನ್ನು ಮಾಡ್ತಾ ಇದೆ. ಅದಕ್ಕೆ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇಲ್ಲ ಇದು ಸರಿ ಇಲ್ಲ ಅನ್ನೋ ಹೇಳುವಂಥ ನಾಯಕರು ಕೂಡ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಕೂಸನ್ನು ಕೂಡ ಒಂದು ರೀತಿಯಲ್ಲಿ ತೊಟ್ಲನ್ನು ಕೂಡ ತೂಗೋದು ಮತ್ತು ಕೂಸನ್ನು ಕೂಡ ಚೂಟುವಂಥ ಕೆಲಸ ಬಿ ಜೆ ಪಿಯಲ್ಲಿ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ನೆಲೆಯಲ್ಲಿ ಅಮಿತ್ ಶಾ ಅವರು ಈ ಟೈಮನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ, ಅಂದರೆ ಅರವಿಂದ್ ಲಿಂಬಾವಳಿ ಅವರ ಮೂಲಕ. ಯಾಕೆಂದರೆ ಆ ಒಂದು ಕಾರ್ಯಕ್ರಮದಲ್ಲಿ, ಖಾಸಗಿ ಕಾರ್ಯಕ್ರಮದಲ್ಲಿ ಆ ಒಂದು ಚೀಟಿಯನ್ನು ಕೊಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಆ ವಿರೋಧಿ ಬಣದ ಶಾಸಕರೆಲ್ಲರೂ ಕೂಡ ಒಟ್ಟಾಗಿ ನಿಮ್ಮನ್ನು ಭೇಟಿ ಆಗಬೇಕು ಅನ್ನೋದು ಇರಬಹುದು. ಆ ಕಾರಣಕ್ಕೋಸ್ಕರವಾಗಿ ಅಮಿತ್ ಶಾ ಅವರು ಇಲ್ಲ ದೆಹಲಿಗೆ ಬನ್ನಿ, ಅಲ್ಲಿ ಮಾತನಾಡ್ತೀನಿ ಅಂತ ಕೂಡ ಅರವಿಂದ್ ಲಿಂಬಾವಳಿ ಅವರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿ ಮತ್ತು ಅವರ ಟೀಮ್ಗೆ ಏನನ್ನ ಹೇಳಿ ಕಳಿಸ್ತಾರೆ ಅನ್ನೋದು ಕೂಡ ಭಾಳಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ ಯಡಿಯೂರಪ್ಪನವರು ಕೂಡ ಸುಮ್ಮನೆ ಏನು ಕೂತಿಲ್ಲ. ಯಾಕೆಂದರೆ ಯಡಿಯೂರಪ್ಪನವರು ಕೂಡ ಬೇರೆ 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 ರೀತಿಯ ಸ್ಟ್ರಾಟಜಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಮಿತ್ ಶಾ ಅವರ ಜೊತೆನೇ ಹೋಗಿ ಅವ್ರ ಜೊತೆನೂ ಕೂಡ ವಿಜೇಂದ್ರ ಮಾತುಕತೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಕೂಡ ಈಗ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂಥ ಸೂತ್ರವನ್ನು ಹೇಗೆ ಸಿದ್ಧಪಡಿಸ್ತಾರೆ ಅಂತ ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಯತ್ನಾಳ್ ಟೀಮ್ ಏನಿದೆ ಅದು ನಿರಂತರವಾಗಿ ದಾಳಿಯನ್ನು ಕೂಡ ಮಾಡ್ತಾ ಇದೆ. ಅದಕ್ಕೆ ಒಂದು ರೀತಿಯಲ್ಲಿ ಮತ್ತಷ್ಟು ಒಂದು ರೀತಿಯಲ್ಲಿ ಪುಷ್ಟಿ ನೀಡುವಂತೆ, ಜೊತೆಗೆ ಮತ್ತಷ್ಟು ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಲಿಂಗಾಯತ ಸಮಾವೇಶವನ್ನು ಮಾಡಬೇಕು ಅಂತಲೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಹೈಕಮಾಂಡ್ ಅನುಮತಿ ಕೊಡುತ್ತೋ ಇಲ್ವೋ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರೇಮ್, ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಇಲ್ಲಿ ತನಕ ಎಂಟರ್ಟೈನ್ ಮಾಡಿರಲಿಲ್ಲ ರೆಬೆಲ್ಸ್ ಅನ್ನ, ಈ ಸಲ ಕರೆದಿದ್ದಾರೆ. ಕರೆದಿರೋದು ಬೈಯೋದಕ್ಕೋ ಅಥವಾ ಸಮಾಧಾನ ಪಡಿಸೋದಕ್ಕೋ ಅನ್ನೋದು ನಮಗೆ ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ.